ಹನಿತಾ ಇತ್ತು. ಇದನ್ನ ಅಪ್ಪ ನೋಡಿದ್ರು. ಹೌದು, ಅಂಗಡಿಗೆ ಹೋದಾಗ ಆ ಬಟ್ಟೆ ಚೆನ್ನಾಗಿದೆ ಅಂದೆ. ನಾನು ಕೇಳಲೇ ಇಲ್ಲ. ಹಾಯ್, ನನ್ನ ಹೆಸರು ಸುಮಾ ಅಂತ. ಅವತ್ತು ಶನಿವಾರ ರಾತ್ರಿ ಸುಮಾರು 8-8:30 ಬೆಂಗಳೂರಿಂದ ನಮ್ಮೂರಿಗೆ ವಾಪಸ್ ಬರ್ತಿದ್ದೆ. ಇನ್ನೇನು 2 ಸ್ಟಾಪಲ್ಲಿ ನಾನು ಇಳಿಯೋದಿತ್ತು. ಗೊತ್ತಲ್ಲ, ಬ್ಯಾಗು, ಪರ್ಸ್, ಇಯರ್ಫೋನ್ ಎಲ್ಲ ತೆಗೆದಿಟ್ಕೊಂಡು ರೆಡಿ ಆದೆ. ಅವಾಗೊಬ್ಬರು ಇದು ನಿಂತರು. ಅವ್ರಿಗೆ ಒಂದು ಪುಟ್ಟ ಮಗು, ಸುಮಾರು 3-3.5 ವರ್ಷದ ಮಗು, ಹೆಣ್ಮಗು, ಗುಂಡ್ಮುಖ, ಕ್ಯೂಟ್ ಆಗಿತ್ತು, ಮಲಗಿತ್ತು. ಇನ್ನೊಂದು ಸ್ಟಾಪ್ ಬಂತಲ್ಲ, ಕನೆಕ್ಟ್ರು ಲೈಟ್ ಆನ್ ಮಾಡಿಬಿಟ್ಟು. ಪಾಪ ಮಗುಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಯಿತು ಅನಿಸುತ್ತೆ. ಅದಕ್ಕೆ ತಲೆನ ಆ ಕಡೆ ಆ ಕಡೆ ಆಡಿಸ್ತಾ ಅರ್ಧ ಕಣ್ಣಲ್ಲಿ ನೋಡ್ತಾ ಅಳಕ್ಕೆ ಶುರು ಮಾಡಿಬಿಡ್ತು. ಆವಾಗ ಅವ್ರ ತಂದೆ ಅವ್ರ ಕೈಯಿಂದ ಬ್ಯಾಗ್ನ ಕೆಳಗಿಳಿಸಿ ಮಗುನ ಸಮಾಧಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲವೇ ಕ್ಷಣ ಅಷ್ಟೇ ಆ ಮಗು ಅಳೋದು ನಿಲ್ಲಿಸ್ತು. ಮತ್ತೆ ಆ ಮಗು ಅವ್ರ ತಂದೆ ಭುಜದ ಮೇಲೆ ಮೋಸ್ಟ್ಲಿ ನಿದ್ದೆನೂ ಮಾಡ್ತು ಅನಿಸುತ್ತೆ. ಹೊರಗಡೆ ನೋಡಿದ್ರೆ ಲೈಟಾಗಿ ಹನಿತಾ ಇತ್ತು. ಇದನ್ನು ಅಪ್ಪ ನೋಡಿದ್ರು. ತಕ್ಷಣ ಅವ್ರ ಹತ್ರ ಇದ್ದ ಹ್ಯಾಂಕರ್ಚಿಪ್ ತೆಗೆದು ಮಗು ತಲೆ ಮೇಲೆ ಹೊತ್ತಿಸಿದ್ರು. ಲೆಫ್ಟ್ ಸೈಡ್ ಭುಜದ ಮೇಲೆ ಮಗು, ರೈಟ್ ಸೈಡ್ ಭುಜದ ಮೇಲೆ ಬ್ಯಾಗು. ಇದೆಲ್ಲ ಆದರೂ ಅವ್ರ ಮಗುನ ಸಮಾಧಾನ ಮಾಡ್ತಾನೇ ಇದ್ದು. ಇದನ್ನೆಲ್ಲ ನೋಡಿದಾಗ ಐ ಫೌಂಡ್ ಮೈ ಫೋರ್ಡ್ ಇನ್ ದ ಸ್ಲೀಪಿಂಗ್ ಬ್ಯೂಟಿ, ಸೂಪರ್ಮ್ಯಾನ್ ಆ್ಯಂಡ್ ಅ ಲಿಟಲ್ ಪ್ರಿನ್ಸಸ್. ಅಪ್ಪ ನೀನು ಯಾವಾಗಲೂ ತ್ಯಾಗ ಮಾಡ್ತೀಯಲ್ಲ ಯಾಕೆ? ಕೇವಲ ನನ್ನ ಕಣ್ಗಳಲ್ಲಿ ಖುಷಿ ನೋಡಕ್ಕ. ನನ್ನ ತಟ್ಟೆಯಲ್ಲಿ ಊಟ ಬಡಿಸಿದೆ. ನಾನು ಮಲ್ಗೋವರೆಗೂ ನೀನು ಎದ್ದಿದ್ದೆ. ಬಿದ್ದಾಗ ನನ್ನ ಸಮಾಧಾನ ಮಾಡಿ ನೀನತ್ತೆ. ಕೇಳೋಕ್ಕೂ ಮುಂಚೆನೇ ಇಷ್ಟ ಆಗಿದ್ದನ್ನು ತಂದಿಟ್ಟೆ. ಯಾಕೆ? ಅಪ್ಪ, ನೀನು ಯಾವಾಗಲೂ ತ್ಯಾಗ ಮಾಡ್ತೀಯಲ್ಲ ಯಾಕೆ? ನಂಗೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡ್ತೀಯಲ್ಲ ಯಾಕೆ? ಹೌದು, ಅಂಗಡಿಗೆ ಹೋದಾಗ ಆ ಬಟ್ಟೆ ಚೆನ್ನಾಗಿದೆ ಅಂದೆ. ನಾನು ಕೇಳಲೇ ಇಲ್ಲ, ಕೊಡಿಸ್ದೆ. ಆದರೆ ಅಪ್ಪ, ಅವತ್ತು ನೀನು ಹುಟ್ಟಿದ ಹಬ್ಬ ಅಲ್ವಾ? ನಾವು ನಿಮ್ಗಲ್ವಾ ಬಟ್ಟೆ ತೊಗೊಳಕ್ಕೆ ಹೋಗಿದ್ದು. ಆದರೆ ನೀನೇನು ತೊಗೊಳ್ಳೇ ಇಲ್ಲ ಯಾಕೆ? ಸರಿ, ಹುಡುಗಿ ಅಂದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸ್ವರ್ಗದಂಥ ಮನೆ ಬಿಟ್ಟು ಇವತ್ತೆಲ್ಲ ನಾಳೆ ಬೇರೆ ಕಡೆ ಹೋಗಲೇಬೇಕಾಗುತ್ತೆ. ಆ ಹುಡುಗ ನನ್ನ ಲೈಫಲ್ಲಿ ಸ್ವಲ್ಪ ಹೊಸ ಫ್ಲೇವರ್ಸ್ನ ಆ್ಯಡ್ ಮಾಡಬಹುದು. ಹೇ, ನಾಳೆ ಯೋಚನೆಯಲ್ಲಿ ನೀವು ಇವತ್ತೇ ತ್ಯಾಗ ಮಾಡೋದು ಕಲ್ತ್ರ? ಅಪ್ಪ, ನಾನು ಯಾವತ್ತೂ ಯಾರಿಗೂ ರಾಣಿ ಆಗ್ಬೋದು, ಆದರೆ ಜೀವನ ಪೂರ್ತಿ ನಿನ್ನ ರಾಜ್ಕುಮಾರಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಪ್ರೀತಿಲಿ ನನ್ನ ಖುಷಿ ಇದೆ. ಈ ಕಾರಣಗಳೆಲ್ಲ ನನ್ನ ಊಹೆನೇ ಆಗಿರಬಹುದು, ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಈಗಲೂ ಗೂಡ್ಗಟ್ಟಿದೆ. ಅಪ್ಪ, ನನಗೋಸ್ಕರ ನೀನು ಯಾವಾಗಲೂ ತ್ಯಾಗ ಮಾಡ್ತೀಯಲ್ಲ ಯಾಕೆ? ಥ್ಯಾಂಕ್ ಯು.